ಯಾರಾದರೂ ನಿನಗೆ ತುಂಬ ಅಹಂಕಾರ ಅಂದರೆ ನನಗೆ ಕೋಪ ಬರೋದು. ಹಿಂಗೆ ಅಂದ್ಬಿಟ್ರಲ್ಲ, ಇದಕ್ಕಿಂತ ಹೆಚ್ಚಿನ ಬೈಗಳ ಯಾವುದು? ತುಂಬ ಹರ್ಟ್ ಆಗೋದು. ಆಮೇಲೆ ಇಂಟ್ರೋಸ್ಪೆಕ್ಷನ್ ಮಾಡ್ತಾ ಮಾಡ್ತಾ ತುಂಬ ಹರ್ಟ್ ಆದಾಗ ಗೊತ್ತಾಗುತ್ತೆ ಇಲ್ಲೇ ಏನೋ ಸರಿಗಿಲ್ಲ ಅಂತ. ನನ್ನಲ್ಲೇನೋ ಸರಿಗಿಲ್ಲ, ಹರ್ಟ್ ಆಗಿದೆಯಲ್ಲ, ಎಲ್ಲಿಗೆ ಹರ್ಟ್ ಆಗಿದೆ, ಯಾಕೆ ಹರ್ಟ್ ಆಗಿದೆ? ಓಹೋ, ಈ ಅಹಂಕಾರ ಅನ್ನೋದು ಬೈಗಳ ಅಲ್ಲ ಅಂತ ಗೊತ್ತಾಯಿತು. ಯಾವತ್ತು ನಾವು ಅಹಂಕಾರನ ಬೈಗಳ ಅಂತ ತಗೊಳ್ತೀವಿ, ಯಾರೋ ಬೈತಾ ಇದ್ದಾರೆ ನಮಗೆ ಅಂತ, ಆವಾಗ ಹರ್ಟ್ ಮಾಡ್ಕೊಳ್ತೀವಿ. ಅಹಂಕಾರನ ಗುರುತಿಸ್ಕೊಟ್ಟವರು, ಅಹಂಕಾರನ ತೋರಿಸ್ಕೊಟ್ಟವರು, ಅಹಂಕಾರನ ನಮಗೆ ಪರಿಚಯ ಮಾಡಿಕೊಟ್ಟ ಸಂದರ್ಭಗಳೆಲ್ಲ ನಮಗೂ. ಯಾಕೆ ಅಂದರೆ ಅಹಂಕಾರ ನಮ್ಮ ಇಮೇಜ್. ಅಹಂಕಾರ, ಈಗೋ ಈಸ್ ಅವರ್ ಇಮೇಜ್. ಈಗೋ ಈಸ್ ನಾಟ್ ಟ್ರೂ. ಈಗೋ ಒಂದು ಆರೋಪ, ಈಗೋ ಒಂದು ನೆರಳು, ಈಗೋ ನಮ್ಮ ಪಾತ್ರ ಅಷ್ಟೇ. ಈಗೋ ನಾವು ಬೇರೆಯವ್ರು ಹೇಳಿ ಹೊರಿಸ್ಕೊಂಡಿರೋದು. ಈಗೋ ಅದಕ್ಕೆ ತನ್ನದೇ ಆದ ಶಕ್ತಿ ಇಲ್ಲ. ಈಗೋ ಬರೀ ಒಂದು ರೋಲು ನಾಟಕದಲ್ಲಿ. ಈಗೋ ಅಂದರೆ ಒಂದು ಕತ್ತಲೆ ಇದ್ದ ಹಾಗೆ, ಅದನ್ನೇನು ಮಾಡೋಕ್ಕಾಗಲ್ಲ, ಅದರ ಜೊತೆ ಆಟ ಆಡೋಕ್ಕಾಗಲ್ಲ. ಯಾಕದಿದೆ? ಬೆಳಕಿಲ್ಲದೆ ಇರೋದ್ರಿಂದ ಇದೆ ಅಷ್ಟೇ. ನಮ್ಮ ನಿಜವಾದ ಸ್ವರೂಪ ನಮಗೆ ಗೊತ್ತಿಲ್ಲ, ಅದಕ್ಕೆ ನಾವು ಅದನ್ನೇ ನಾನು ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದರಿಂದ ಇದೆ ನಿಜವಾದ ಸ್ವರೂಪ. ಇದು ಬೆಳಕು. ಆಗ ಗೊತ್ತಾದರೆ, ಬೆಳಕು ಬಂದರೆ ಕತ್ತಲೆ ಎಲ್ಲಿರುತ್ತೆ? ಕತ್ತಲೆ ಇರಲ್ಲ. ನಮ್ಮ ಈಗೋ ಅನ್ನೋದು ಪಾತ್ರ ಅಂತ ಗೊತ್ತಾದಾಗ ನಾವು ದೂರ ಇರ್ತೀವಿ, ನಾವೇ ಅದರಿಂದ ದೂರ ಇರ್ತೀವಿ. ಅದಕ್ಕೇನಾದರೂ ಕೂಡ, ಅದಕ್ಕೆ ಪ್ರಶಂಸೆ ಆದರೂ ಕೂಡ ನಮಗೆ ತಗಲಲ್ಲ, ಅದಕ್ಕೆ ಬೈಗಳಾದರೂ ತಗಲಲ್ಲ, ಅದಕ್ಕೆ ನೋವಾದರೂ ನಮಗೆ ತಗಲಲ್ಲ. ಯಾಕೆಂದರೆ ನಾವು ಅದಲ್ಲ. ನಾಟಕ ಮುಗಿದೋಯ್ತಷ್ಟೇ. ಅಲ್ಲಿ ನಾಟಕ ಮುಗಿದೋದ್ಮೇಲೆ ಪರದೆ ಎಳೆದ್ಮೇಲೆ ಅದಲ್ಲ. ಈ ಥರ ನಾಟಕ ನಡೀತಾನೇ ಇರುತ್ತೆ. ಈಗೋ ಈಸ್ ಜಸ್ಟ್ ಎ ರೋಲ್. ಈಗೋ ಬೈಗಳ ಅಲ್ಲ. ಈಗೋ ಅನ್ನೋದು, ನಮ್ಮ ಅಹಂಕಾರ ಅನ್ನೋದು ನಮ್ಮ ಐಡೆಂಟಿಟಿ ಅಷ್ಟೇ. ನಾವು ಆ ಪಾತ್ರದಲ್ಲಿ ಇದ್ದೀವಿ ಅಷ್ಟೇ. ಐಡೆಂಟಿಟಿಗೇನೋ ಆಗಿದೆ. ಐಡೆಂಟಿಟಿ ಈಸ್ ಅನ್ ಇಮೇಜ್. ಆ ಇಮೇಜ್ ನಾವೇ ಮಾಡ್ಕೊಂಡಿರೋದು. ಇದು ಗೊತ್ತಾಗ್ತಾ ನಮ್ಮ ನಿಜವಾದ ಸ್ವರೂಪ, ಅಲ್ಲಿರೋ ಶಕ್ತಿ, ಅಲ್ಲಿರೋ ಶಾಂತಿ, ಅಲ್ಲಿರೋ ನೆಮ್ಮದಿ, ಅಲ್ಲಿರೋ ಸುಖ, ಅಲ್ಲಿರೋ ವೈಭವ, ಇವೆಲ್ಲವೂ ಕೂಡ ಎಲ್ಲವನ್ನ ಮರೆಸಿಬಿಡುತ್ತೆ. ಆಗ ನಾವು ತೆಗೆದುಕೊಳ್ಳೋ ಪಾತ್ರ ವಿಭಿನ್ನವಾಗಿರುತ್ತೆ. ಆಗ ನಿಮ್ಮ ಈಗೋಗೆ ಅರ್ಥ ಇದೆ. ಈಗ ಪ್ರತಿಯೊಂದು ಪಾತ್ರವೂ, ಪ್ರತಿಯೊಂದು ಒಂದು ಅಹಂಕಾರವೂ ಕೂಡ ಅಲ್ಲಿ ಅಹಂ ಬ್ರಹ್ಮಾಸ್ಮಿಯ ಒಂದು ಪ್ರತಿಬಿಂಬ ಇರುತ್ತೆ. ದೈವತ್ವದಲ್ಲಿ ಪಾತ್ರ ಆಗುತ್ತೆ. ಆ ಡೈಮೆನ್ಷನ್ನೇ ಬೇರೆ. ಆಗಲೂ ಈಗೋ ಇರುತ್ತೆ, ಇಲ್ಲ ಅಂತಲ್ಲ. ಯು ಆರ್ ಸ್ಟ್ರೆಂಥನಿಂಗ್ ಬೈ ಟ್ರಾನ್ಸೆಂಡಿಂಗ್ ಇಟ್ ಟು ಡಿವಿನಿಟಿ.